ನಮಸ್ತೆ ಎಲ್ಲರಿಗೂ. ನಮ್ಮ ಮನೆಯೊಳಗೆ ಮಾಡುವಂಥ ಶೇಂಗಾ ಚಟ್ನಿನ ನಿಮಗೆ ತೋರಿಸ್ತೀನಿ ಹೆಂಗೆ ಮಾಡೋದು ಶೇಂಗಾ ಚಟ್ನಿ ಅಂತ. ಶೇಂಗಾನ ಹದವಾಗಿ ಹುರ್ಕೋಬೇಕು, ಮೀಡಿಯಮ್ ಉರಿ ಇಟ್ಕೊಂಡು ಹದವಾಗಿ ಹುರ್ಕೋಬೇಕು. ಜೋರು ಉರಿ ಇಟ್ಕೊಂಡು ಸೀದಿಸ್ಬಾರ್ದು, ಮೇಲೆ ಸೀದೋಗ್ತಾವೆ, ಒಳಗೆ ಹಸಿ ಇರ್ತಾವೆ. ಸಣ್ಣ ಉರಿಯೊಳಗೆ ಹುರ್ಕೋಬೇಕು. ಈಗೇನು ತೋರಿಸಿದ್ನಲ್ಲಿ ನಿಮ್ಮ ಬೀಜನ ಸಿಪ್ಪೆ ತೆಗಿಬೇಕು. ಏನು ಸೂಪರಾಗಿ ಬಂದಾವೆ ನೋಡಿರಿ, ತಿನ್ನೋಕ್ಕೂ ರುಚಿ, ಚಟ್ನಿ ಮಾಡೋಕ್ಕೂ ರುಚಿ. ಈ ಥರ ಹುರಿಬೇಕು. ಒಂದೆರಡು ಕಡ್ಡಿ ಕರಿಬೇವು ಹುರ್ಕೊಂಡು ಅದು ಕ್ರಿಸ್ಪಿಯಾಗಿ ಹುರಿಬೇಕು. ಅದನ್ನ ಹಾಕಿದೆ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಗಡ್ಡಿ ಬೆಳ್ಳುಳ್ಳಿ, ಜವಾರಿ ಬೆಳ್ಳುಳ್ಳಿನ ಹಾಕೀನಿ. ಆನಂತರ ಜೀರಿಗೆ ಒಂದು 4 ಕಾಳು, ಒಂದು 1/4 ಸ್ಪೂನು. ನಾನಿಲ್ಲಿ ಅರ್ಧ kg ಶೇಂಗಾ ಕಾಳಿಂದು ಚಟ್ನಿ ಮಾಡತ್ತೀನಿ. ಆನಂತರ ಸಕ್ಕರೆ ಹಾಕಲೇಬೇಕು. ಖಾರಪುಡಿ ಹಾಕಾಕ್ತೀನಿ ಫಸ್ಟು. ನಮಗೆ ಖಾರ ಉಪ್ಪು ನಮ್ಮ ರುಚಿಗೆ ಅನುಗುಣವಾಗಿ ಹಾಕ್ಕೋಬೇಕು. ಕೆಲವ್ರು ಹೆಚ್ಚು ಖಾರ ತಿಂತಾರೆ, ಕೆಲವ್ರು ಕಡಿಮೆ ತಿಂತಾರೆ. ನಮ್ಮ ಮನೆಯೊಳಗೆ ಮಾಡೋದು ನಾವು ಮೀಡಿಯಮ್ ಆಗಿ. ಸಕ್ಕರೆ, ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಸಕ್ಕರೆ ಹಾಕಲೇಬೇಕು. ಸಕ್ಕರೆ ಸ್ವಲ್ಪ ಅಂದ್ರೆ ಭಾಳ ರುಚಿ ಆಗೋದು. ಇದನ್ನ ಗ್ರೈಂಡ್ ಮಾಡಿಬಿಟ್ರೆ ಮುಗೀತು, ರೆಡಿ ಆಯ್ತು ನಮ್ಮ ಶೇಂಗಾ ಚಟ್ನಿ. ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ಶೇಂಗಾ ಚಟ್ನಿ, ಮೊಸರು, ಆನಂತರ ಶೇಂಗಾ ಚಟ್ನಿ, ತುಪ್ಪ, ದೋಸೆಗೆ ಮೇಲೆ ಹಾಕ್ಕೊಂಡು ತಿನ್ಬೋದು. ಚಪಾತಿ, ಅನ್ನದ ಜೊತೆಗೆ, ಉಪ್ಪಿಟ್ಟು, ಅವಲಕ್ಕಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಇದು. ಶೇಂಗಾ ಚಟ್ನಿ ಮನೆಯೊಳಗೆ ಇರಲೇಬೇಕು. ಇನ್ನೆರಡು ದಿನಕ್ಕೆ ಮುಗಿತೈತಂದ್ರೆ ರೆಡಿ ಮಾಡಿ ಇಟ್ಕೋತೀವಿ. ಚಟ್ನಿಗಳು ಮಾತ್ರ ಫ್ರೆಶ್ನೆಸ್ ಇರಬೇಕು, ಟೇಸ್ಟಿಯಾಗಿರ್ಬೇಕಂದ್ರೆ 8 ದಿನಕ್ಕೆ ಒಂದು ಸಲ ಮಾಡ್ಕೋಬೇಕು. ಅದನ್ನು 15 ದಿನ, ತಿಂಗಳ ಬರೋವರೆಗೆ ಮಾಡಿಟ್ಕೋಬಾರ್ದು, ಫ್ರೆಶ್ ಆಗಿರಬೇಕು. ನೋಡಿರಿ, ಈ ಥರ ಗ್ರೈಂಡ್ ಮಾಡ್ಕೋಬೇಕು ಚಟ್ನಿ. ಯಾರಿಗಾದರೂ ಶೇಂಗಾ ಚಟ್ನಿ, ಅಗಸಿ ಚಟ್ನಿ ಬೇಕು ಅಂದ್ರೆ ಕಮೆಂಟ್ನಾಗ ತಿಳಿಸ್ರಿ, ಫ್ರೆಶ್ ಅಂತ ಮಾಡಿಕೊಡ್ತಾನೆ. ಇವಾಗ ಒಂದು ತಟ್ಟೆಗೆ ಹಾಕ್ತೇನೆ ನೋಡಿರಿ. ಇದನ್ನು ಗ್ರೈಂಡ್ ಮಾಡಿದ ತಕ್ಷಣ ಡಬ್ಬ ತುಂಬಿಡಬಾರ್ದು, ಬಿಸಿ ಇರ್ತೈತಲ್ಲ, ಸ್ವಲ್ಪ ತಣ್ಣಗಾಗಬೇಕದು. ಒಂದು 10 ಮಿನಿಟ್ಸ್ ಗಾಳಿ ಆಡಬೇಕು ಅದಕ್ಕೆ. ಆನಂತರ ತೆಗೆದಿಡ್ಬೇಕು. ನೋಡಿರಿ, ಒಂದು 10 ನಿಮಿಷ ಬಿಟ್ಟು ಈ ಥರ ಎಲ್ಲೂ ಗಂಟೆ ಇರೋಂಗಿಲ್ಲ. ಅಕಸ್ಮಾತ್ ಆದರೂ ಕೈಲೇ ಈ ಥರ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡಿ ಬಾಕ್ಸಿಗೆ ತುಂಬಿಟ್ಬಿಟ್ರೆ 8 ದಿನವರೆಗೆ ಚಟ್ನಿ ಫ್ರೆಶ್ ಆಗಿರ್ತೈತಿ, ಟೇಸ್ಟಿಯಾಗಿರ್ತೈತಿ. 8 ದಿನಕ್ಕಿಂತ ಹೆಚ್ಚಿಗೆ ನಾವು ಯಾವ ಚಟ್ನಿನೂ ಮನೆಯೊಳಗೆ ಇಡೋಂಗಿಲ್ಲ. ವರ್ಷ ಮಟ್ಟ ಇಡೋದು ಉಪ್ಪಿನಕಾಯಿ, ಖಾರ ಪುಡಿ ಮಾತ್ರ. ಮಸಾಲೆ ಪುಡಿ ಕೂಡ ನಾವು 15 ದಿನ ಅಷ್ಟೇ. ನೋಡಿರಿ.